ನಮಸ್ಕಾರ ಗುರು, ನೀವು ನೋಡ್ತಿದ್ದೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು ಇವತ್ತು ನಡೀತಾರೆ ಬೆಂಗಳೂರು ಬುಲ್ಸ್ ಮತ್ತು ಬೆಂಗಾಳು ವಾರಿಯರ್ಸ್ ಇವತ್ತು ಮೊದಲನೇ ಪಂದ್ಯ ಅಂತ ಹೇಳಬೇಕು. ಅಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಸ್ಟಾರ್ಟಿಂಗ್ ಯಾವ ರೀತಿ ಇರುತ್ತೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆನ್ ಸೆಲೆಕ್ಟ್ ಮಾಡಿ. ಯಾಕಂದರೆ ಮಾಡೋ ಪ್ರತಿಯೊಂದು ವಿಡಿಯೋ ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರು, ನಮ್ಮ ಬೆಂಗಳೂರು ಬುಲ್ಸ್ ಇದೇ ವರ್ಷ ಬೆಂಗಾಳು ವಾರಿಸದ ಒಂದು ಪಂದ್ಯ ಸೋತಿದ್ದೀವಿ ಅಂತ ಹೇಳಬೇಕು. 2 ಪಾಯಿಂಟ್ ಅಂತರಿಂದ ಗೆಲ್ಲ ಮ್ಯಾಚ್ನ ಸೋತು ಅಂತ ಹೇಳಬೇಕು ಬೆಂಗಳೂರು ಬುಲ್ಸರು. ಆದರೆ ಈಗ ನಮ್ಮ ಬೆಂಗಳೂರು ಬುಲ್ಸ್ ಡಿಫೆನ್ಸ್ಗಳು ತುಂಬಾ ಬಲಿಷ್ಠಾಗಿ ಕಾಣ್ಬರ್ತಾರೆ ಅಂತ ಹೇಳಬೇಕು. ಆಗ ಸೋತಿರೋ ಮ್ಯಾಚಲ್ಲಿ ನಮ್ಮ ಬುಲ್ಸ್ ಡಿಫೆಂಡಿಂಗ್ ಅಷ್ಟೊಂದು ಸ್ಟ್ರಾಂಗ್ ಇತ್ತು ಅಂತ ಹೇಳಬೇಕು. ಈಗ ಒಳ್ಳೆ ಫಾರ್ಮ್ಗೆ ಬಂದಿದ್ದಾರೆ ಅಂತ ಹೇಳಬೇಕು. ಈಗ ಸೇನೆ ತಿಳಿಸ್ಕೊಳ್ಳೇಬೇಕು, ಮತ್ತೊಂದು ಸೋಲನ್ನು ಅವರಿಗೆ ಕೊಡಲೇಬೇಕು ಅಂತ ಹೇಳ್ತೀನಿ. ಅವರು ಕೂಡ ಲಾಸ್ಟ್ ಮ್ಯಾಚ್ ಗೆದ್ಕೊಂಡು ಬಂದಿದೆ ಅಂತ ಹೇಳಬೇಕು. ಅವರು ಕೂಡ ಎದುರಿಸಿ ಚೆನ್ನಾಗಿ ಗೆದ್ಕೊಂಡೇ ಬರ್ತದೆ ಅಂತ ಹೇಳಬೇಕು. ನಮ್ಮ ಹತ್ರನೂ ಕೂಡ ಗೆಲ್ತಾ ಬಂದಿದೆ ಅಂತ ಹೇಳಬೇಕು. ಸ್ಟಾರ್ಟಿಂಗ್ಸ್ ಯಾವ ರೀತಿ ಇರುತ್ತಪ್ಪ ಅಂತ ಹೇಳಿದ್ರೆ ನೋಡ್ತಾ ಇರಬಹುದು, ಭರತ್ ಅವರಿಗೆ ಚಾನ್ಸ್ ಕೊಡಬೇಕು ಸರ್ ಅಂತ ಹೇಳ್ತೀನಿ. ವಿಕಾಸ್ ಕುಣಿಸ್ಬೇಕು, ವಿಕಾಸ್ ಕುಣಿಸ್ಬಿಟ್ಟು ಅವ್ರ ಜಾಕಿ ಸಚಿನ್ ಹಾಕಬೇಕು ಅಂತ ಹೇಳ್ತೀನಿ. ಸರ್ಜಿತ್ ಮತ್ತು ಸೌರಭ್ನ ಅಲ್ಲಾಡ್ಸೋಕ್ಕಾಗೋದಿಲ್ಲ ಬಿಡಿ. ಇನ್ನು ವಿಶಾಲ್ ಅವರಿಗೆ ಚಾನ್ಸ್ ಕೊಡಬೇಕು ಅಂತ ಹೇಳ್ತೀನಿ. ಅವರು ಕೂಡ ಲೆಫ್ಟ್ ಕಾರ್ನರ್ ಡಿಫೆಂಡರ್ಸ್ ಅಂತ ಬೇಕು, ಚೆನ್ನಾಗಿ ಆಡ್ತಾರೆ ಅಂತ ಹೇಳಬೇಕು. ಅಮನ್ ಜಾಕ್ ಅವ್ರನ್ನ ಹಾಕಬೇಕು ಅಂತ ಹೇಳ್ತೀನಿ. ಇನ್ನು ನೀರಜ್ ನಾವಲ್ ಅವ್ರಿಗೆ ಚಾನ್ಸ್ ಕೊಟ್ಟರೆ ಚೆನ್ನಾಗಿರುತ್ತೆ. ಇವತ್ತಿನ ಪಂದ್ಯದಲ್ಲಿ ಸ್ಟಾರ್ಟಿಂಗ್ ಒಂದು 10 ನಿಮಿಷ 15 ನಿಮಿಷ ಚಾನ್ಸ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಇನ್ನು ರನ್ಸಿಂಗ್ನ ಕುಣಿಸ್ಬಿಟ್ಟು ಫಸ್ಟ್ ಹಾಫಲ್ಲಿ ಇವರೆಲ್ಲ ಕುಣಿಸ್ಬಿಟ್ಟು ಆನಂತರ ಅಮನ್ನ ಹಾಕಬೇಕು ಅಂತ ಹೇಳ್ತೀನಿ. ಅಂದರೆ ಫಸ್ಟ್ ಹಾಫಲ್ಲಿ ಅಮನ್ನ ಹಾಕಬೇಕು, ನಂತರ ರನ್ಸಿಂಗ್ ಎಲ್ಲರೂ ಕೂಡ ಹಾಕಬೇಕು ಅಂತ ಹೇಳ್ತೀನಿ ಗುರು. ಸ್ಟಾರ್ಟಿಂಗ್ಸ್ ನಿಮಗೆ ಯಾವ ರೀತಿ ಇದೆ ಅಂತ ಕಮೆಂಟ್ ಮಾಡಿ ಗುರು. ಭರತ್ ಕೂಡ ಇರಬೇಕು, ಆದರೆ ವಿಕಾಸ್ ಕೊಂಡ ಇರಬಾರ್ದು. ವಿಕಾಸ್ ಕೊಂಡ ಜನಕ್ಕೆ ಸಚಿನ್ ಅವರು ಇರಬೇಕು ಅಂತ ಹೇಳ್ತೀನಿ. ಏನಾರ ಚೆನ್ನಾಗಿ ಆಡಲಿ ಭರತ್ ಕೂಡ ಅಂದರೆ ಒಂದು 10 ನಿಮಿಷ ಚೆನ್ನಾಗಿ ಆಡಲಿ ಅಂತ ಸುಶೀಲ್ ಅವರನ್ನ ಆಟೋಮೆಟಿಕ್ಲಿ ಬೆಂಗಳೂರು ಬುಲ್ಸರು ಚೇಂಜ್ ಮಾಡಬೇಕು ಅಂತ ಹೇಳ್ತೀನಿ. ಭರತ್ನ ಕುಣಿಸ್ಬಿಟ್ಟು ಸುಶೀಲ್ ಅವರನ್ನ ಹಾಕಬೇಕು ಅಂತ ಹೇಳ್ತೀನಿ ಗುರು. ಇದ್ರ ಬಗ್ಗೆ ನೀವೇನಂತ ಕಮೆಂಟ್ ಮಾಡಿ. ನಿಮ್ಮ ಪ್ರಕಾರ ಬೆಂಗಳೂರು ಬುಲ್ಸ್ನ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಇರುತ್ತೆ ಅನಾಲಿಸಿಸ್ ಮಾಡಿ ಕಮೆಂಟ್ ಮಾಡಿ ಗುರು. ಸಿಗೋಣ ಎಷ್ಟು ಟಾಟಾ ಬಾಯ್, ಬಂದ ನಮಸ್ಕಾರ, ಜೈ ಬೆಂಗಳೂರು ಬುಲ್ಸ್. ವಿಡಿಯೋ ಶೇರ್, ವಿಡಿಯೋ ಒಂದು ಲೈಕ್, ಚೆನ್ನಾಗಿ ಸಬ್ಸ್ಕ್ರೈಬ್ ಆಗ್ತಾ ನೀವು ಯಾವ ಟೀಮ್ಗೆ ಸಪೋರ್ಟ್ ಮಾಡ್ತೀರಿ ಅಂತ ಕಮೆಂಟ್ ಮಾಡಿ. ಸೀಸಲಿ ಕಾಪ್ ನಮ್ಮದೇ ಗುರು, ಹೊಡಿಲೇಬೇಕು, ಹೊಡಿತೀವಿ. ಜೈ ಬೆಂಗಳೂರು ಬುಲ್ಸ್. ಸೇನೆ ಫುಲ್ ಚಾರ್ಜ್ ಮಾಡಿ ಗುರು.